ಕಾಲಜ್ಞಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಕೈವಾರ ತಾತಯ್ಯನವರ ಕಾಲಜ್ಞಾನ ಮತ್ತು ವೀರ ಬ್ರಹ್ಮೇಂದ್ರ ಸ್ವಾಮೀಜಿಯವರ ಕಾಲಜ್ಞಾನದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅವರು ನೂರಾರು ವರ್ಷಗಳ ಹಿಂದೆ ಬರೆದಿಟ್ಟಿದ್ದಂತಹ ಎಷ್ಟೋ ವಿಷಯಗಳು ಈಗ ಸತ್ಯ ಆಗ್ತಾ ಇದೆ ಮತ್ತು ಅವಕ್ಕೆ ನಿದರ್ಶನಗಳು ಬರ್ತಾ ಇವೆ ಅನ್ನುವಂಥ ನಂಬಿಕೆ. ನಾನು ಗೋಪಾಲಕೃಷ್ಣ ಶಂಭು ಪಂಡಿತರನ್ನ ಕೇಳೋದಕ್ಕೆ ಬಯಸ್ತೀನಿ. ಜ್ಯೋತಿಷ್ಯದಲ್ಲಿ ಕಾಲಜ್ಞಾನದ ರೆಫರೆನ್ಸ್ ಏನಾದರೂ ಬರ್ತಾ? ಹೌದು, ಜ್ಯೋತಿಷ್ಯ ಸ್ಟಾರ್ಟಿಂಗ್ ಆಗೋದೇ ಕಾಲಾಂಗಾನಿ ವರಾಂಗಮಾನನ ಅಂತೇಳಿ ಶುರು ಮಾಡುತ್ತೆ. ಹಾಗಾಗಿ ಕಾಲಪುರುಷ ಅಂತೆ ಮನುಷ್ಯನಿಗೆ ಎಲ್ಲರಿಗೂ ಹೆಸರು. ಜ್ಯೋತಿಷ್ಯದ ವರಾಹಮಿಚ ಮೇರರು ಮೊದಲಿಗೆ ಬರೆದಂಥ ಜ್ಯೋತಿಷ್ಯದ ಪದವೇ ಕಾಲಾಂಗಾನಿ ವರಾಂಗಮಾನನ ಅವರ ಹೃತ್ಕೂಡ ವಾಸೋದ. ಅಲ್ಲ, ಈಗ ಒಬ್ಬ ವ್ಯಕ್ತಿಯ ಜ್ಯೋತಿಷ್ಯ ಹೇಳ್ತಿರುವಂಥ ಸಂದರ್ಭದಲ್ಲಿ ಇನ್ನು 2 ವರ್ಷ ನಿನಗೆ ಗ್ರಹಗಳ ಕಾಟ ಇದೆ, ನಂತರ ಒಳ್ಳೆ ಕಾಲ ಶುರುವಾಗುತ್ತೆ, ಆ ಕಾಲ 4 ವರ್ಷ ಮುಂದುವರಿಯುತ್ತೆ, ನಂತರ ನಿನಗೊಂದು ಅಪಘಾತ ಆಗುವುದು, ಆ ರೀತಿಯಾಗಿ ಹೇಳೋ ಹಾಗೆ ಭೂಮಿಯ ಮೇಲೆ ವರ್ಷ ಸುಖ ಸಮೃದ್ಧಿ ಇರುತ್ತೆ, ನಂತರ ಇಂಥ ಅನಾಹುತಗಳು ನೈಸರ್ಗಿಕ ವಿಕೋಪಗಳಾಗಬಹುದು, ಆಗುತ್ತೆ ಎಲ್ಲ ಬರೆದಿದ್ದಾರೆ, ಎಲ್ಲವನ್ನೂ ಬರೆದಿದ್ದಾರೆ. ಯಾಕಂದರೆ ಈಗ ಏನಾಗಿದೆ, ಇನ್ನು ಆಗಲಿಕ್ಕೆ ತುಂಬ ದೂರ ಇರೋದ್ರಿಂದ ನಾವು ಅದರ ಬಗ್ಗೆ ಚಿಂತನೆ ಮಾಡಿಲ್ಲ. ಮರೆವಾಗ ಎಲ್ಲವನ್ನೂ ಬರೆದುಬಿಟ್ಟಾರೆ. ಈಗ ಯುಗಗಳು 4 ಯುಗಗಳಿದೆ. ಈ ಯುಗದ ಆಯುರ್ಮಾನ ಇಷ್ಟು ಅಂತಿದೆ. ಯುಗದ ಅಂತ್ಯದಲ್ಲಿ ಈ ರೀತಿ ಆಗುತ್ತೆ. ಈ ಕಲಿಯುಗಕ್ಕೆ ಬರೆದಿದ್ದಾರೆ. ಕಲಿಯುಗ ಅಂತೆ ಕಾಲಿಯವೇ ತೀರೆ ಕಲಿಕ್ಯಾವತಾರ. 800 ವರ್ಷದ ಮೊದಲೇ ಕಲಿಯುಗ ಅಂತೇಳಿ ಕಾವೇರಿ ತೀರದಲ್ಲಿ ಕಲಿಕ್ಯಾವತಾರ ಆಗುತ್ತದೆ. ಆಗಿನ ಮನುಷ್ಯನ ಆಯುರ್ಮಾನ ಕೇವಲ 12 ವರ್ಷ ಆಗುತ್ತೆ. ಆಗ 12 ವರ್ಷದೊಳಗೆ ಹುಟ್ಟಿ ಇವತ್ತು ಇರುವೆಗಳೆಲ್ಲ ಹುಟ್ಟಿ ಒಂದು ದಿವಸದಲ್ಲಿ ಹುಟ್ಟು ಸಾಯ್ತೇವೆ. ನೋಡಿ, ಮನುಷ್ಯನ ಆಯುಷ್ಯ 120 ವರ್ಷ ಅಂತ ಹೇಳ್ತೇವೆ, 100 ಅಂತ ಹೇಳ್ತೇವೆ. ಪ್ರಾಣಿಗಳಲ್ಲಿ 40 ವರ್ಷ ಇದೆ, 20 ವರ್ಷ ಇದೆ, 10 ವರ್ಷ ಇದೆ. ಒಂದೇ ದಿವಸದಲ್ಲಿ ಹುಟ್ಟು ಸಾಯುವಂಥ ಪ್ರಾಣಿಗಳು ಇದೆ. ಇವನ್ನೆಲ್ಲ ಆಗಲೇ ಬರೆದುಬಿಟ್ಟಿದ್ದಾರೆ. ಈ ಆಯುರ್ಮಾನವನ್ನು ಬರೆಯುವಾಗ ನಮ್ಮ ಕಾಲಜ್ಞಾನಿಗಳು ಆ ಜ್ಞಾನ ಇಲ್ಲದೆ ಇದ್ದರೆ ಜ್ಯೋತಿಷಿಗಳು ಅದನ್ನು ಬರಲಿಕ್ಕಾಗೋಲ್ಲ. ಇವತ್ತು ನಾವು ಕಾಲಜ್ಞಾನ ಹೇಳ್ತೇವೆ, ಆಗನವರು ತ್ರಿಕಾಲಜ್ಞಾನಿಗಳಾಗಿದ್ದು. ಬರೀ ಕಾಲಜ್ಞಾನ ಅಲ್ಲ, ಅವರಿಗೆ ತ್ರಿಕಾಲವಾಗಿತ್ತು. ಯಾರು ಹುಟ್ಟುತ್ತಾರೆ, ಎಲ್ಲಿ ಹುಟ್ಟುತ್ತಾರೆ, ಯಾವಾಗ ಹುಟ್ಟುತ್ತಾರೆ ಅನ್ನೋದನ್ನು ಅವರು ಚಿಂತನೆ ಮಾಡ್ತಿದ್ರು. ಆಮೇಲೆ ಹುಟ್ಟಿದ ಮೇಲೆ ಏನು ಮಾಡಿದ್ದಾನೆ ಮಾಡ್ತಾನೆ, ಈ ವರ್ತಮಾನ, ಆಮೇಲೆ ಭವಿಷ್ಯದಲ್ಲಿ ಅವನಿಗೆ ಏನಾಗುತ್ತೆ. ಹಾಗಾಗಿ ಈ ಭವಿಷ್ಯ ಅನ್ನೋದು 3 ಕಾಲದಲ್ಲೂ ಇರುವಂಥದ್ದು. ಜ್ಯೋತಿಷ್ಯ ಅಂದರೆ ವರ್ತಮಾನ, ಭೂತ, ಭವಿಷ್ಯ. ಹುಟ್ಟುವ ಪೂರ್ವದನ್ನು ನಾವು ಹೇಳ್ತೇವೆ. ಗರ್ಭದಲ್ಲಿರುವಾಗ ಅವನೇನಾಗಿದ್ದ ನಮ್ಮಲ್ಲಿ ನಾವು ಹೇಳ್ತೇವೆ. ತಾವು ಹೇಳೋ ಪ್ರಕಾರ ಇಟ್ ಹ್ಯಾಸ್ ಟು ಬಿ ಸ್ಟಡಿಡ್. ಅದನ್ನು ದೀರ್ಘವಾದಂಥ ಅಧ್ಯಯನವನ್ನು ಮಾಡಿದಾಗ ಆ ಜ್ಯೋತಿಷ್ಯ ನಮಗೆ ಖಂಡಿತ ಮತ್ತು ಅದನ್ನು. ಹೌದು. ಎಸ್ ಸರ್, ಕೈವಾರ ತಾತಯ್ಯನವರು ಅಂಥದ್ದೊಂದು ದೀರ್ಘ ಅಧ್ಯಯನಕ್ಕೆ ಒಳಪಟ್ಟಿದ್ರು ಅಂತ ಅನ್ಸುತ್ತೆ ತಮ್ಮ ಸಂಶೋಧನೆಗಳಲ್ಲಿ? ನಾನು ಹೇಳೋ ಪ್ರಕಾರ ಅವರೊಬ್ಬ ಅನುಭವಿ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಅನುಭವದ ಆ ನೆಲೆ ಇತ್ತು ಒಂದು. ಆಮೇಲೆ ನಾವು ಕಾಲಜ್ಞಾನವನ್ನು ಇದು ವಿಜ್ಞಾನವ ಅಲ್ವಾ ಅನ್ನೋಂಥ ಗೆರೆ ಹಾಕಿ ನೋಡೋ ಹಾಗಲ್ಲ. ಒಂದು ಆಶಯ ಭಾಳ ಇಂಪಾರ್ಟೆಂಟ್. ತಾತಯ್ಯನವರ ಆಶಯ ಇತ್ತಲ್ಲ, ಅದು ಮಾನವೀಯವಾದಂತಹ ಒಂದು ಆಶಯ. ಆಮೇಲೆ ಅವರು 17-18ನೇ ಶತಮಾನದಲ್ಲಿ ಹುಟ್ಟಿ ಸತ್ತವರು. ಅವರು 1726 ಹುಟ್ಟಿ 1836 110 ವರ್ಷಗಳ ಕಾಲ ಬದುಕಿ ಸತ್ತಂಥವ್ರು. ಆದರೆ ಆ ಕಾಲದಿದ್ದಂತಹ ವ್ಯಾಲ್ಯೂ ಸಿಸ್ಟಮನ್ನು ಇಟ್ಕೊಂಡು ಅಲ್ಲಿ ಭಾಳ ತೀವ್ರವಾಗಿ ಒಂದು ವ್ಯಾಲ್ಯೂ ಸಿಸ್ಟಮ್ನ ಫಾಲೋ ಮಾಡ್ತಾ ಇದ್ದಂತಹ ಒಂದು ಕಾಲಘಟ್ಟದಲ್ಲಿ ಇದ್ದಂಥವರು ಮುಂದಿನ ಕಾಲಘಟ್ಟದಲ್ಲಿ ಅವ್ರ ವ್ಯಾಲ್ಯೂ ಸಿಸ್ಟಮ್ ಮೌಲ್ಯಗಳು ಯಾವ ರೀತಿಯಲ್ಲಿ ಆಗ್ತವೆ ಅನ್ನೋದ್ರ ಬಗ್ಗೆ ಅವ್ರು ಹೇಳೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು. ಈಗ ಗುತ್ತಿಗೆ, ನಾವು ಎಲ್ಲವನ್ನೂ ಇಲ್ಲಿ ಗುತ್ತಿಗೆ ಮೂಲಕ ಕೊಟ್ಬಿಡ್ತೀವಿ. ಮದುವೆ ಇವತ್ತು ಗುತ್ತಿಗೆ ಕೊಟ್ಬಿಡ್ತೀವಿ, ಯಾರಿಗೊಬ್ಬರು ಗುತ್ತಿಗೆ ಕೊಟ್ಬಿಡ್ತೀವಿ, ಯಾವುದೋ ಒಂದು ಪ್ರಾಪರ್ಟಿ ಗುತ್ತಿಗೆ ಕೊಟ್ಬಿಡ್ತೀವಿ. ಆವಾಗಿರಲಿಲ್ಲ ಅದು. ಅಂದರೆ ಗುತ್ತಿಗೆ ಬಗ್ಗೆ ಅವರು ಹಿಂಗೆ ಹೇಳ್ತಾರೆ ಅಂತಂದರೆ, ಗೋಮಾಳದ ನೆಲ ಹುಲ್ಲು ಗುತ್ತಿಗೆ, ದುಷ್ಟ ಹೆಂಗಸರು ಗುತ್ತಿಗೆ, ಗಿಡಮರಗಳು ಗುತ್ತಿಗೆ, ಫಲವೃಕ್ಷಗಳು ಗುತ್ತಿಗೆ, ಹಣ್ಣು ಕಾಯಿಗಳು ಗುತ್ತಿಗೆ, ಭಿಕ್ಷುಕರಿಗೆ ಗುತ್ತಿಗೆ, ಬಂಜರು ಭೂಮಿಗೆ ಗುತ್ತಿಗೆ, ಅಗಸರಿಗೆ ಗುತ್ತಿಗೆ, ಸಾರಾಯಿ ಗುತ್ತಿಗೆ, ಹರಿದಾಸರಿಗೆ ಗುತ್ತಿಗೆ, ಅಡವಿ ಗುತ್ತಿಗೆ, ನೇಗೆ ಮಗ್ಗ ಗುತ್ತಿಗೆ, ದತ್ತ ಮಾನ್ಯಗಳ ಗುತ್ತಿಗೆ, ಸವಳು ಮಣ್ಣಿಗೆ ಗುತ್ತಿಗೆ, ಎಣ್ಣೆ ಗಾಣಕ್ಕೆ ಗುತ್ತಿಗೆ. ಅಂದರೆ ನಾವು ಪ್ರಾಕ್ಟಿಕಲ್ ಆಗಿ ಸಾಮಾಜಿಕ ಮತ್ತು ನೈತಿಕ ಕಳಕಳಿಯನ್ನಾಗಿ ಕಳಕಳಿ, ಅದೊಂದು ಆಶಯ, ಆಶಯವನ್ನಾಗಿ ನಾವು ತಾತಯ್ಯನವ್ರು ನೋಡಬೇಕೆ ಹೊರತು ಇದೊಂದು ಮ್ಯಾಜಿಕ್ ಅನ್ನೋ ಥರ ನೋಡೋದ್ರಲ್ಲಿ ನನಗೆ ಸರಿ ಅನ್ನಿಸ್ತಾ ಇಲ್ಲ ನನಗೆ. ಗುರುದೇವರೇ, ಈ ಇಬ್ಬರು ಕಾಲಜ್ಞಾನಿಗಳು ಹೇಳಿರುವಂಥ ಯಾವ ಕಾಲಜ್ಞಾನದ ಯಾವ ವಾಕ್ಯಕ್ಕೆ ಈಗ ನಿಮಗೆ ಸಾಕ್ಷಿಗಳು ಸಿಗುತ್ತೆ ಅಂತಿರ್ತಾವೆ ಈಗಿನ ಪ್ರೆಸೆಂಟ್ ಸಿಚುವೇಶನ್? ಈ ಪ್ರೆಸೆಂಟ್ ಸಿಚುವೇಶನ್ನ ತಗೊಂಡ್ರೆ ಇವತ್ತು ವಿಶ್ವದಲ್ಲಿ, ಅದರಲ್ಲೂ ಭಾರತ ದೇಶದಲ್ಲಿ ಕೃಷಿಯಲ್ಲಿ ಭಾಳಷ್ಟು ಜನ ನಲುಗಿ ಒದ್ದಾಡ್ತಿದ್ದಾರೆ. ರೈತರು ಕೃಷಿ ಕ್ಷೇತ್ರದಲ್ಲಿ ಭಾಳ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಈಗ ಡಾಕ್ಟರ್ ಮಗ ತನ್ನ ಮಗನ್ನ ಡಾಕ್ಟರ್ ಮಾಡಕ್ಕೆ ನೋಡ್ತಾನೆ. ಇಲ್ಲ, ನಾನು ಆಗಲೇ ಹೇಳಿದಾಗ ಈಗ ನಾನು ಆಗಲೇ ಹೇಳಿದಾಗ ಬಹಳ ಜನರಿಗಾಗಿ ಹೇಳ್ತಿದ್ರು. 10 ವರ್ಷದಿಂದ ಇದನ್ನ ವಿಜ್ಞಾನಿಗಳು ಹೇಳಿದ್ರು, ಹಿಂಗೆ ಮುಂದುವರೆದೋದ್ರೆ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ವಿಜ್ಞಾನಿಗಳಿಗೆ ಕಾಲಜ್ಞಾನಿಗಳು ಅನ್ನೋದಕ್ಕೆ ಅಲ್ಲ ಒಂದು ಇದಕ್ಕೆ ಕೆಲವೊಂದಷ್ಟು ಈಗ ಅದರ ಬಗ್ಗೆ ಇದರ ಬಗ್ಗೆ ಹೇಳಕ್ಕೆ ಹೊರಟ್ರೆ ಬ್ರಹ್ಮಯ್ಯನವರು ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಕರ್ಷಕುಲು ವ್ಯವಸಾಯ ಪದ್ಧತಲು ಗಿಟ್ಟಕ ಚಟ್ಟಾಲ ಸಂದುನಾ ನಲಿಗೇರು ಪಾಲು ನೆಯ್ಯಿ ಅಮ್ಮಿ ಬ್ರತಿಕೇರು ಭೂಮಿ ಪುಟ್ಟಾವೀಡಿ ಪೊಟ್ಟ ಚೇತಾಪಟ್ಟಿ ಪಟ್ಟಣಾಲಕು ವಲಸ ಪಯ್ಯೇರು ಅನ್ನೋ ಮಾತನ್ನು ಅವರು ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಹಾಗಾಗಿ
ಇವತ್ತಿನ ಕೃಷಿಯ ಬಗ್ಗೆ ಅವತ್ತೇ ಅವರು ಭವಿಷ್ಯ ನುಡಿದಿರ್ತಕ್ಕಂಥದ್ದು ಅದು ಭಾಳ ಕೇವಲವಾಗಿ ತಗೊಳ್ತಕ್ಕಂಥದ್ದಲ್ಲ, ಭಾಳ ಸ್ಪಷ್ಟತೆ ಅದರಲ್ಲಿದೆ. ಹಾಗಾಗಿ ಸರ್ಕಾರಗಳು ಇವತ್ತು ಹೇಳ್ತಿರ್ಬೋದು, ಆದರೆ ಅಲ್ಲ, ನನಗೆ ಈ ಸಾಲುಗಳು ಸಾಮಾಜಿಕ ದೂರದೃಷ್ಟಿತ್ವ ಅಂತ ಅನಿಸುತ್ತೆ. ಈ ಸಾಲುಗಳಲ್ಲಿ ತಾವು ಕೆಲವೊಂದಷ್ಟು ಉದಾಹರಣೆಗಳನ್ನು ತಂದಿದ್ರಿ. ಈಚಲ ಮರ ಮಲಗತ್ತೆ ಹೇಳುತ್ತೆ ಅನ್ನುವಂಥ ವಿಷಯದ ಬಗ್ಗೆ ಬರೆದಿದ್ರು ಅನ್ನುವಂಥದ್ದು, ಹಲಸಿನ ಹಣ್ಣಿನಲ್ಲಿ ಬಾಳೆಗೊನೆ ಮೂಡುವಂಥದ್ದು, ಆ ಉದಾಹರಣೆಗಳನ್ನು ಹೇಳ್ಬೋದಲ್ಲ. ಈಗ ಅದು ಅವರು ಹೇಳಿದ್ದಾರೆ, ಒಂಗುತೂ ಲೇಚೇಟಿ ಈತ ಜಟ್ಟನ್ನು ಚೂಸಿ ಲೋಕವಂತ ಪೂಜೆ చేసేರು ಅಂತಕ್ಕಂಥ ಮಾತನ್ನು ಹೇಳಿದರು ಅವರು. ನಾನು ಈ ಘಟನೆ ಎಲ್ಲಿ ನಾನು ಕಣ್ಣಾರೆ ನಾನು ನೋಡಿಲ್ವಲ್ಲ, ಇದು ಎಲ್ಲೋ ನಡೆದಿದೆ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಕೂಡ ಅದು ಅವ್ರು ಹೇಳ್ತಾರೆ, ಒಂಗುತು ಲೇಚೇಟಿ ಈತ ಜಟ್ಟನ್ನು ಚೂಸಿ ಲೋಕಮಂತ ಪೂಜೆ చేసేರು ಅಂದರೆ ಬಗ್ಗೆ ಎದ್ದೇಳುವ ಈಚಲ ಮರವನ್ನು ನೋಡಿ ಲೋಕದ ಜನ ಅದನ್ನು ಪೂಜಿಸ್ತಾರೆ ಅಂತಕ್ಕಂಥ ಮಾತನ್ನು ಅವರು ಭವಿಷ್ಯವಾಣಿಯಲ್ಲಿ ಹೇಳಿದರು. ಇದು ಇಲ್ಲಿ ನಾವು ನೋಡ್ಬೋದು, ದೊಡ್ಡಬಳ್ಳಾಪುರದ ಒಂದು ರೈಲ್ವೆ ಟ್ರ್ಯಾಕ್ ಪಕ್ಕದ ಸಹಸ್ರಾರು ಈಚಲ ಮರಗಳ ಪೈಕಿ ಒಂದು ಈಚಲ ಮರ ಬೆಳಗಿನ ಹೊತ್ತು ಕೆಳಗಡೆಗೆ ಬಗ್ಗದು, ಸಂಜೆ ಆದ ನಂತರ ಅದು ಮಾಮೂಲಿ ಮರದ ಪಕ್ಕದಲ್ಲಿ ಹೋಗಿ ಅಟ್ಯಾಚ್ ಆಗಿ ನಿಂತುಕೊಳ್ಳತಕ್ಕಂಥ ಕ್ರಿಯೆ 75 ದಿನಗಳ ಕಾಲ, 2.5 ತಿಂಗಳ ಕಾಲ ನಿರಂತರವಾಗಿ ನಡೀತು. ಭಾಳಷ್ಟು ರಾಷ್ಟ್ರದ ಮೂಲೆ ಮೂಲೆಗಳಿಂದ ಜನ ಬಂದಿದ್ದನ್ನು ನೋಡಿಕೊಂಡೋದು. ಸೊ ಅವರ ಭವಿಷ್ಯವಾಣಿ ನಿಜ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಖಂಡಿತ ನೋಡ್ಬೋದು. ಅವರ ಸ್ಪಷ್ಟತೆ, ಅವರು ಹೇಳಿರೋ ಒಂದೊಂದು ಭವಿಷ್ಯವಾಣಿಗಳು ಹೇಗೆ ಸಾಕಾರ ಆಗ್ತಿದೆ ಅನ್ನೋದಕ್ಕೆ ಈ ಘಟನೆ ಕೂಡ ಸಾಕ್ಷಿ ಆಗ್ತದೆ. ಆ ರೀತಿಯಾದಂಥ ಮತ್ತೊಂದು ಕಡೆ ಅವ್ರು ಹೇಳ್ತಾರೆ, ಮನುಷ್ಯ ಕಿತ್ಕೊಂಡು ತಿನ್ನೋ ಕಾಲ ಬರುತ್ತೆ ಅಂತ. ಯಾರು ತಿಂತಾರೆ? ಆಹಾರ ಧಾನ್ಯಗಳು ತಿನ್ನೋದೇ ಕಷ್ಟ, ಅಂಥದ್ದು ಮನುಷ್ಯ ತಿಂತಾನ ಅನ್ನೋದು ನೋಡಿದಾಗ ಪತ್ರಿಕೆಗಳಲ್ಲಿ ನಾವು ತಿರುವಾಕಿದಾಗ ತೈವಾನ್ ಅಂತಕ್ಕಂಥ ದೇಶದಲ್ಲಿ ನಮ್ಮ ಕಡೆ ಮಕ್ಕಳನ್ನ ಸತ್ತರೆ ನಾವು ತೊಗೊಂಡೋಗಿ ಮಣ್ಣಲ್ಲಿ ಹೂತು ಬರ್ತೀವಿ. ಆ ತೈವಾನ್ ಅಂತಕ್ಕಂಥ ದೇಶದಲ್ಲಿ ಆ ಸತ್ತ ಮಕ್ಕಳಿಗೆ ಮಸಾಲೆ ಹಚ್ಚಿ ತಿಂತಾರೆ. ಮಕ್ಕಳನ್ನು ಈ ಥರ ಹೊರಗಡೆ ಹಳ್ಳಿಗಳ ಕಡೆ ಜಗಲಿಗಳ ಮೇಲೆ ಕೊಯ್ದು ಮಕ್ಕಳ ಮಾಂಸವನ್ನು ಮಾರಾಟ ಮಾಡತಕ್ಕಂಥ ಪದ್ಧತಿಯನ್ನು ತೈವಾನ್ನಲ್ಲಿ ನೋಡ್ತಾ ಇದ್ದೀವಿ. ಮನುಷ್ಯ ಕಿತ್ಕೊಂತಿನ ಕಾಲ ಬರುತ್ತೆ ಅಂತಕ್ಕಂಥ ಅವರ ಕಾಲಜ್ಞಾನದ ವಾಕ್ಯ ವೈಜ್ಞಾನಿಕವಾಗಿ ನಿಜ ಆಗಿರ್ತಕ್ಕಂಥದ್ದು ನಾವಿಲ್ಲಿ ಖಂಡಿತ ನೋಡ್ಬೋದು. ಎಸ್, ಈ ಒಂದು ವಿಷಯವನ್ನು ಏನು ಗುರುದೇವ್ ಅವರು ಪ್ರಸ್ತಾಪಿಸಿದರು, ಈ ಸ್ಟೋರಿಯ ಅಥೆಂಟಿಸಿಟಿಗೆ ಸುವರ್ಣ ನ್ಯೂಸ್ ನೇರವಾಗಿ ಹೊಣೆಗಾರರಾಗೋದಿಲ್ಲ. ಯಾಕಂದರೆ ಆ ಸ್ಟೋರಿಗೆ ಇನ್ನೊಂದು ಆ್ಯಂಗಲ್ ಕೂಡ ಇತ್ತು. ಮಕ್ಕಳ ದೈಹಿಕ ವಿಕಸನವನ್ನು ಅಧ್ಯಯನ ಮಾಡ್ತಾ ಇದ್ದಂಥ ಫೋಟೋಗಳನ್ನು ಆ ರೀತಿಯಾಗಿ ಪ್ರಿಂಟ್ ಮಾಡಲಾಗಿತ್ತು ಅನ್ನುವಂಥ ಇನ್ನೊಂದು ಆ್ಯಂಗಲ್ ಕೂಡ ಇತ್ತು. ಅದರಿಂದ ಪೋಸ್ಟ್ಮಾರ್ಟಮ್ ಇರಬಹುದು. ಎಸ್ ಆದ್ದರಿಂದ ಆ ಸ್ಟೋರಿಯ ಅಥೆಂಟಿಸಿಟಿ ಬಗ್ಗೆ ಸುವರ್ಣ ನ್ಯೂಸ್ ಖಂಡಿತವಾಗಿ ಹೊಣೆಗಾರ ಅಲ್ಲ. ಒಂದು ಏನು ಅಂತಂದರೆ, ಅದು ಅಲ್ಲಿನ ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳಲ್ಲಿ ಪ್ರಿಸರ್ವೇಟಿವ್ಸ್ನ ಹಾಕಿ ಮಕ್ಕಳ ಮಾಂಸವನ್ನು ಮಾರಾಟ ಮಾಡ್ತಿರೋದು ಕೂಡ ಇಲ್ಲ. ಅದಕ್ಕೂ ಕೂಡ ಇನ್ನೊಂದು ಆ್ಯಂಗಲ್ ಇತ್ತು ಗುರುದೇವ್ ಅವರೇ. ನಾನು ತಿಳಿದುಕೊಂಡ ಮಟ್ಟಿಗೆ ನಾನ್ ಇಂಗ್ಲೀಷ್ ಕಂಟ್ರಿಗಳೇನಿದೆ, ಅಂದರೆ ಯಾವ ದೇಶದಲ್ಲಿ ಇಂಗ್ಲೀಷನ್ನು ಬಳಸೋದಿಲ್ಲವೋ ಆ ದೇಶದಲ್ಲಿ ಪೊಟ್ಟಣಗಳ ಮೇಲೆ ಅದರಲ್ಲಿರುವಂಥ ಪದಾರ್ಥವನ್ನು ಗುರುತಿಸೋದಕ್ಕೆ ಆ ಪದಾರ್ಥದ ಚಿಹ್ನೆಯನ್ನು ಹಾಕಿರ್ತಾರೆ. ಉದಾಹರಣೆಗೆ ಚಟ್ನಿ ಪುಡಿಯನ್ನು ಹಾಕಿದರೆ, ಕಡಲೆಕಾಯಿ ಚಟ್ನಿಯನ್ನು ಹಾಕಿದರೆ ಕಡಲೆಕಾಯಿ ಚಿಹ್ನೆಯನ್ನು ಬಳಸಿರ್ತಾರೆ. ಈ ರೀತಿಯಾಗಿ ಗೋಧಿ ಹಿಟ್ಟಿಗೆ ಗೋಧಿಯ ಚಿತ್ರವನ್ನು ಹಾಕಿರ್ತಾರೆ. ಆ ರೀತಿಯಾಗಿ ಮಕ್ಕಳ ಆಹಾರಕ್ಕೆ ಮಕ್ಕಳ ಚಿತ್ರವನ್ನು ಹಾಕಿದ್ರು. ಆದ್ದರಿಂದ ಅದು ಮಕ್ಕಳ ಮಾಂಸವನ್ನು ಒಳಗೊಂಡಂಥ ಆಹಾರ ಅನ್ನುವಂಥ ತಪ್ಪು ಕಲ್ಪನೆ ಬಂತು ಅನ್ನುವಂಥದ್ದು. ಎಸ್, ಅಂತ ಇನ್ನೊಂದಷ್ಟು ಉದಾಹರಣೆಗಳನ್ನು ತಾವು ಕೊಡ್ಬೋದಾ? ಈಗ ಅದರ ಬಗ್ಗೆ ಹೀಗೆ ಹೇಳೋದಾದರೆ, ಮೊನ್ನೆ ಶ್ರೀಲಂಕಾದ ಕೊಲಂಬೋ ನಗರದಲ್ಲಿ ಒಂದು ಕೋಳಿ ಮೊಟ್ಟೆ ಇಡಬೇಕಾದ ಕೋಳಿ ಮರಿಯನ್ನು ಹಾಕಿದೆ. ಇದು ಚಾನಲ್ಗಳಲ್ಲಿ ಬಂತು, ಪತ್ರಿಕೆಗಳಲ್ಲಿ ಇದು ಸುದ್ದಿ ಬಂತು. ಇದು ಪ್ರಕೃತಿಯ ಒಂದು ಸಹಜತೆಯನ್ನು ಕಳ್ಕೊಂಡಿರ್ತಕ್ಕಂಥ ಅಸಹಜವಾದ ಘಟನೆ. ಇದಕ್ಕೆ ಹೋಲುವಂಥ ವಾಕ್ಯಗಳು ಕಾಲಜ್ಞಾನದಲ್ಲಿ ಇತ್ತು ಅಂತಿರ್ತಾವೆ. ಹೌದು, ಈ ಥರ ವಿಚಿತ್ರ ವಿಸ್ಮಯಗಳು ಈ ಒಂದು ಸಂದರ್ಭದಲ್ಲಿ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಅವರ ಮಾತುಗಳು ಸತ್ಯ ಆಗಿರ್ತಕ್ಕಂಥದ್ದು. ಗಣೇಶ ಅವರೇ, ದ್ವಾರಕಿನಾಥ್ ಒಂದು ಪದ ಉಪಯೋಗಿಸಿದರು, ಅನುಭಾವಿ ಅಂತ. ಅಂದರೆ ಅನುಭವದ ಮೇಲೆ ಏನಾಗ್ಬೋದು ಅನ್ನೋದನ್ನು ದೃಷ್ಟಿಯಲ್ಲಿ ನೋಡೋದು ಅಂತ. ಮಾರ್ಕ್ ಟ್ವೇನ್ ಒಂದು ಸೆಂಟೆನ್ಸ್ ಹೇಳ್ತಾನೆ, ಅದರ ಕನ್ನಡ ಅನುವಾದ ಈ ರೀತಿ ಹೋಗ್ಬೋದು. ನಮ್ಮ ಭೂತಕಾಲ ಹಿಂದಿರುಗದೇ ಇರ್ಬೋದು, ಆದರೆ ಭೂತ ನಮ್ಮ ಭವಿಷ್ಯವನ್ನು ಹೇಳುತ್ತೆ ಅಂತ ಮಾರ್ಕ್ ಟ್ವೇನ್ ಹೇಳ್ತಾನೆ. ಅಂದರೆ ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ, ನಮ್ಮ ಅನುಭವದ ಮೇಲೆ ನಾವು ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಕಟ್ಬೋದು, ರಚಿಸ್ಬೋದು ಅನ್ನೋದು ಆ ವಾಕ್ಯದ ಅರ್ಥ. ಇದು ಎಲ್ಲ ಜ್ಞಾನಿಗಳಿಗೂ ಪರಿಚಯವಾದ ಒಂದು ಅನುಭವ. ಈ ರೀತಿಯ ಅನುಭವ ಮಹಾಜ್ಞಾನಿಗಳಾದ ಮಹೇಂದ್ರ ಆಗಿರಲಿ ಅಥವಾ ಕೈವಾರ ತಾತ ಆಗಿರಲಿ, ಇವರೆಲ್ಲರಿಗೂ ಆಗಿರ್ತಕ್ಕಂಥ ಅನುಭವ ಆಗಿರ್ತಕ್ಕಂಥ ಸಾಧ್ಯತೆ ಇದೆ. ಇಲ್ಲಿ ನಾನು ನನ್ನ ತಂದೆಯೇ ಹೇಳಿದ ಒಂದು ಕಾಲಜ್ಞಾನವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ಸಿಡೆಂಟ್ಲಿ ನಮ್ಮ ತಂದೆ ಹೆಸರು ನಾರಾಯಣಪ್ಪ. ಅವ್ರ ಹೆಸರು ಇಡಬೇಕಾದ್ರೆ ಕಾರಣ ಕೈವಾರ ನಾರಾಯಣ ತಾತನ ಹೆಸರೇ ಇಟ್ಟಿದ್ದು. ನಮ್ಮ ತಂದೆ ಕೈವಾರ ನಾರಾಯಣ ತಾತರ ಮಹಾಭಕ್ತ ಕೂಡ. ಅವರು ನಾನು SLC ಮಾಡ್ತಿರ್ಬೇಕಾದ್ರೆ ನಾನು ಅವ್ರಿಗೆ ಸ್ನಾನ ಮಾಡಿಸ್ತಿರ್ಬೇಕಾದ್ರೆ ಹೇಳ್ತಿದ್ದಾರೆ, ಇನ್ನು ಮುಂದೆ ಬರುತ್ತೆ ಕಣೋ, ಎಲ್ಲೋ ಹೋಗಿ ನಿಂತ್ಕೊಂಡು ನೀನು ಬೆಟ್ಟಿನ ಮೇಲಿಂದ ಬೇಕಾದ್ರೆ ನನಗೆ ಫೋನ್ ಮಾಡ್ಬೋದು ಅಂತ. 1969-70ರಲ್ಲಿ ಇದು ನಾನು ನೋಡಿದಾಗ ನಾನು ನಂಬಿರಲಿಲ್ಲ.
ಅವರೇನಾದರೂ ಬರೆದಿಟ್ಟಿದ್ರೆ 100 ವರ್ಷ ಆದಮೇಲೆ ಕೊಡಿಗಾನಹಳ್ಳಿ ನಾರಾಯಣಗೌಡರು ಕಾಲಜ್ಞಾನಿ ಅನ್ನೋ ಒಂದು ಸಾಧ್ಯತೆ ಬರ್ತಾಯಿತ್ತು. ಅದು ಯಾಕೆ ಹೇಳಿದ್ರೆ ಅವರು ಅಂದರೆ ಆಗ ಆಗ್ತಾ ಇರ್ತಕ್ಕಂಥ ಆ ಫಾಸ್ಟ್ ಫೇಸ್ ಆಫ್ ವಿಜ್ಞಾನ, ಅದರ ಗತಿನ ನೆನೆಸ್ಕೊಂಡು ಏನೇನಾಗುತ್ತೋ ಅಂತ ಒಂದು ಆಶ್ಚರ್ಯ ಪಡ್ತಾ ಅವರದೇ ದೃಷ್ಟಿಕೋನದಲ್ಲಿ ಹೇಳಿದರು. ಹಾಗೆ ಈ ಎಲ್ಲ ಕಾಲಜ್ಞಾನಗಳು, ಉದಾಹರಣೆಗೆ ಅವ್ರು ಹೇಳಿರ್ತಕ್ಕಂಥ ಏನೋ ನಮ್ಮ ಕೃಷಿ ಹೀಗಾಗುತ್ತೆ, ನಮ್ಮ ರಾಜಕೀಯ ಏನೋ ಕೆಲವು ಕಳ್ಳರಿಂದ ಆಳಲ್ಪಡುತ್ತೆ, ಇದು ಆಗ್ತಾ ಇರ್ತಕ್ಕಂಥ ಬದಲಾಗ್ತಾ ಇರತಕ್ಕಂಥ ಗತಿಗಳನ್ನು ಅಥವಾ ದಿಕ್ಕುಗಳನ್ನು ನೋಡಿ ಬರೆದಿರ್ತಕ್ಕಂಥ ಒಂದು ಅನುಭಾವಿ ಜ್ಞಾನ ಅಂತ ನನಗನ್ಸುತ್ತೆ. ಮತ್ತೊಂದು ವಿಷಯ ಹೇಳಬೇಕಿಲ್ಲಿ, ಕೈವಾರ ನಾರಾಯಣ ತಾತ ಹೇಳಿದ ನಂತರ ಮಾತ್ರ ರಾಜಕಾರಣಿಗಳು ಅಧಿಕಾರಿಗಳು ದುಷ್ಟರಾಗಿದ್ದರು ಅಂತಲ್ಲ, ನಮ್ಮ ಕುರುಕುಲದವರೇ ಕೆಟ್ಟವರು ಅಂತ ನಮ್ಮ ಮಹಾಭಾರತದಲ್ಲೇ ಬರೆದಿಟ್ಟಿದ್ದೀವಿ. ನಮ್ಮ ಪ್ರೆಸೆಂಟ್ ರಾಜಕಾರಣಿಗಳನ್ನ ಯಾಕೆ ಬ್ಲೇಮ್ ಮಾಡಬೇಕು ನಾವು? ನಾನು ಯುದ್ಧ ಮಾಡ್ತಾ ಇರೋದೇ ಅಧರ್ಮದ ವಿರುದ್ಧ ಅಂತ ಕೃಷ್ಣನೇ ಹೇಳ್ದ. ಹಾಗಾಗಿ ಅಧರ್ಮ ತ್ರೇತಾಯುಗದಿಂದಲೂ ಇದೆ, ಕಲಿಕಾಲಕ್ಕೆ ಮಾತ್ರ ಅದು ಸೀಮಿತವಾಗಿಲ್ಲ. ಬಾಲಕೃಷ್ಣ ಭಾಗವತ್ರೆ, ಇವ್ರು ಹೇಳ್ತಾ ಇದ್ದಾರೆ ಕಾಲಜ್ಞಾನದಲ್ಲಿ ಈ ರೀತಿಯಾದಂಥ ಕೆಲವೊಂದು ಜೀವಶಾಸ್ತ್ರಕ್ಕೆ ಪಟ್ಟಂತದ್ದಿದೆ. ಜೀವಶಾಸ್ತ್ರ ಮತ್ತು ನಮ್ಮ ಸಾರ್ ಹೇಳಿದ್ರು ಏನು ಅಂತಂದ್ರೆ, ಕಾಲಜ್ಞಾನ ಎಂಬತಕ್ಕಂತಹದ್ದು ಎಲ್ಲರೂ ಬೇಕಾದ್ರೆ ಹೇಳ್ಬಹುದು, ಸ್ವಲ್ಪ ಮುಂದಾಲೋಚನೆ ಮಾಡಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸ್ವಲ್ಪ ತಿಳುವಳಿಕೆ ಇರ್ತದೆ. ಗಣೇಶಯ್ಯನವರು ತಮ್ಮ ವಾಕ್ಯದ ಯಾವ ಮೂಲೆಯಲ್ಲೂ ಕೂಡ ಕೈವಾರ ತಾತಯ್ಯನವರ ಖಂಡಿತ ಅನುಭವದ ಬಗ್ಗೆ ಸಂಶಯವನ್ನ ಇಬ್ರು ಕೂಡ ನಾವು 3 ಜನ ಒಂದೇ ಜಿಲ್ಲೆಯಿಂದ ಬಂದವರು. ನಮಗೊಂದು ಅನುಭವ ಇದೆ. ಏನು ಅಂತ ಹೇಳಿದ್ರೆ, ಪ್ರತಿ ಮನೆಯಲ್ಲೂ ಕೂಡ ಕೈವಾರ ತಾತನ ಬಗ್ಗೆ ಅಲ್ಲಿ ಮಾತಾಡುವಂಥವ್ರು ಇದ್ದಾರೆ. ಆಮೇಲೆ ಕೈವಾರ ತಾತನ ನಂತರ ಗಟ್ಟಳ್ಳಿ ಆಂಜನಪ್ಪನಿರ್ಬೋದು, ಬೇರ್ಕಿ ಪುಟ್ಟಪ್ಪನವ್ರು ಇರ್ಬೋದು, ವೆಗಡಗಿರಿಯಪ್ಪನವ್ರು ಇರ್ಬೋದು, ಅನೇಕ ಜನ ಅನುಭವಿಗಳು ಬಂದಿದ್ದಾರೆ ಅಲ್ಲಿ. ಹಾಗಾಗಿ ಅವ್ರ ತಂದೆ ಕೂಡ ಒಬ್ಬ ಅನುಭವಿ ಇರ್ಬೋದು, ಅದ್ರ ಬಗ್ಗೆ ಅನುಮಾನವೇ ಇಲ್ಲ. ನಾನು ಹೇಳ್ತಾ ಇರೋದು ಆ ಹಿನ್ನೆಲೆಯಲ್ಲಿ ತಗೊಂಡಾಗ ನಾವು ಈಗ ಊಹಿಸಬೇಕಾಗಿರೋದೇನು ಅಂತ ಹೇಳಿದ್ರೆ, ಕೈವಾರ ನಾರಾಯಣ ತಾತನನ್ನ ನೋಡಬೇಕಾಗಿರುವಂತಹ, ಆಗಲೇ ನಾನು ಹೇಳ್ದಂಗೆ ಕೋಣೆಗಳನ್ನ ಬೇರೆ. ಆಮೇಲೆ ಒಂದು ನನಗೆ ಇದನ್ನು ಹೇಳ್ಬಿಡ್ತೀನಿ ಜೊತೆಲಿ, ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದರೆ ಒಂದು ನ್ಯೂಕ್ಲಿಯರ್ ಬಾಂಬ್ ಅಂತಹ ಒಂದು ಇವುಗಳನ್ನು ಆದಾಗ ಆಗುವಂತಹ ಅನಾಹುತಗಳನ್ನು ಆತ ಊಹಿಸಲಿಕ್ಕೆ ಸಾಧ್ಯವಿರಲಿಲ್ಲ. ಯಾಕಂದರೆ 17 ಮತ್ತು 18ನೇ ಶತಮಾನದಲ್ಲಿ. ಆದರೆ ಆತ ಬರೆದ ನಂತರ ಆತ ಯಾವ ರೀತಿಯಲ್ಲಿ ಬರೆದಿದ್ನೋ ಅದೇ ರೀತಿಯಲ್ಲಿ ಹಿರೋಶಿಮಾ ನಾಗಸಾಕಿದಾಗತ್ತೆ. ಇದು ಹೊರಗಡೆಗೆ ಬರ್ತಾರೆ, ಬೆಂಕಿ ಉಗುಳ್ದಂಗೆ ಆಗುತ್ತೆ, ಅದೆಲ್ಲವನ್ನು ಕೂಡ ಆತ ವರ್ಣಿಸ್ದಂಗೆ ಆಗುತ್ತೆ. ಅದು ನೋಡಿದಾಗ ಒಂದು ಅತೀಂದ್ರಿಯವಾದ ಇದು ಇವರಿಗೆ ಜ್ಞಾನ ಅನ್ನುವಂಥದ್ದು ನಮಗೆ ಅನುಭವಕ್ಕೆ ಬರುತ್ತೆ. ನೀವು ಕೇವಲ ನ್ಯೂಕ್ಲಿಯರ್ ಬಾಂಬ್ಗಳ ವಿಷಯ ಮಾತ್ರ ಹೇಳ್ತೀರಿ, ಅಂದರೆ ಅದು ಒಂದು ಕಲ್ಪನೆಗೆ ನಿಲುಕಲಾರದಂಥದ್ದು ಅನ್ನುವಂಥದ್ದು ಬೇರೆ. ಮೊಬೈಲ್ಗಳ ವಿಷಯವನ್ನು ಬರೆದಿಟ್ಟಿದ್ರು ಅಂತ. ಮೊಬೈಲ್ ಅನ್ನುವಂಥ ಒಂದು ಡಿವೈಸ್ ಬರಬಹುದು ಮತ್ತು ಎಲ್ಲೋ ಇರುವ ವ್ಯಕ್ತಿ ಇನ್ನೆಲ್ಲೋ ಇರುವ ವ್ಯಕ್ತಿಯ ಜೊತೆ ಮಾತನಾಡಬಹುದು. 500 ವರ್ಷಗಳ ಹಿಂದೆ ಫೋನಿನ ಕಲ್ಪನೆ ಕೂಡ ಇರಲಿಲ್ಲ, ಟೆಲಿಗ್ರಾಮ್ ಕಲ್ಪನೆ ಕೂಡ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಮೊಬೈಲ್ನ ವಿಷಯ ಬಂದಿತ್ತು. ಹಾಗಾದರೆ ನೇರವಾಗಿ ಕಾಲಜ್ಞಾನಿಗಳಿಗೆ ಇಂಥದ್ದೊಂದು ಭವಿಷ್ಯವನ್ನು ಊಹಿಸುವಂಥ ದಿವ್ಯಶಕ್ತಿ ಇತ್ತ, ಅಥವಾ ಸದ್ಯದ ಮಟ್ಟಿಗೆ ಹೇಳೋದಾದರೆ ನಮ್ಮ ಪ್ಯಾನಲಿಸ್ಟ್ಗಳು ವಾದ ಮಾಡ್ತಿರೋ ಹಾಗೆ ಇದು ಕಾಕತಾಳೀಯವ? ಈ ವಿಷಯದ ಬಗ್ಗೆ ಚರ್ಚೆನ ನಾನು ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ